ಡಾಕ್ಟರ್ ಅತಾವುಲ್ಲಾ ಖಾನ್ ರವರಿಗೆ ಅವ್ರ ಅಜ್ಜ, ಅವ್ರ ಅಮ್ಮ, ಅವ್ರ ತಾಯಿ, ಯಾವುದೇ ವೈದ್ಯರು 10,000 15,000 ಜನರನ್ನ ಆಕರ್ಷಣೆ ಮಾಡೋದು ಆಗೋದಿಲ್ಲ. ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಅನುಭವ ಆಗಿದೆ, ಅವ್ರಿಗೆ ವಿಶ್ವಾಸ ಬಂದಿದೆ. ಆ ವಿಶ್ವಾಸದ ಹಿನ್ನೆಲೆಯೊಳಗೆ ಇವತ್ತೇನು ನಮ್ಮ ಗದಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಂಘಟಕರು ಈ ಒಂದು ವ್ಯವಸ್ಥೆಯನ್ನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸೊ ಆಜ್ ಮೈ ಕನ್ನಡ ಮೇ ಥೋಡಾ ಬಾತ್ ಕरूंगा, ठीक है? तो ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತು ನಮ್ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ पर्सन एंड वन ऑफ द मोस्ट स्ट्रांग पर्सन मिनिस्टर साहब एच के पाटिल साहब आज हमारे साथ मौजूद है. और आज का जो एक कैंप है, ಇವತ್ತೇನು ಕ್ಯಾಂಪ್ ನಡೀತಿದೆ ಗದಗಲ್ಲಿ, ಮೋರ್ ದೆನ್ 100 ಪೊಲೀಸ್ ಫೋರ್ಸ್, ಮಿಲಿಟರಿ ಫೋರ್ಸ್ ಇಂದ ಎಲ್ಲ ಕಡೆಯಿಂದ ಈಚ್ ಅಂಡ್ ಎವ್ರಿ ಸಪೋರ್ಟ್ ಇಂದ ಎಲ್ಲ ಬಡವರಿಗೆ ಒಳ್ಳೆ ತರ ಟ್ರೀಟ್ಮೆಂಟ್ ಆಗ್ಬೇಕು ಅಂತ ಅವ್ರ ಕಷ್ಟದಲ್ಲಿ ಇಷ್ಟೊಂದು ಒಳ್ಳೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಅವ್ರ ಯಾವತ್ತೂ, ಯಾಕಂದ್ರೆ ಈ ಸೇಹತ್ ಇದೆ ಅಲ್ಲ, ರೋಗ ಇಂದ ಗುಣ ಆಗೋದು ತುಂಬಾ ಕಷ್ಟ ಆಗಿಂದ ಕಾಲದಲ್ಲಿ. ಆಲ್ಮೋಸ್ಟ್ ಇವರಿಂದ ಆಗಷ್ಟು ಜನಗಳಿಗೆ ಆದಷ್ಟು ಕ್ಯೂರ್ ಆಗಕ್ಕೆ ಎಲ್ಲ ರೀತಿಯಿಂದ ಇವತ್ತು ಸಪೋರ್ಟ್ ಮಾಡಿ ಅವರಿಗೆ ಊಟ 10,000ಕ್ಕಿಂತ ಜನಗಳಿಗೆ ಊಟದು ಇಲ್ಲಿ ವ್ಯವಸ್ಥೆ ಮಾಡಿಸಿ ಈಚ್ ಅಂಡ್ ಎವ್ರಿಥಿಂಗ್. ನನ್ಗೆ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ ನಮ್ಮ ಕರ್ನಾಟಕದಲ್ಲಿ ಈ ತರ ಮಿನಿಸ್ಟರ್ ಜನಗಳಿಗೆ ಸಪೋರ್ಟ್ ಮಾಡೋದು. ನ್ಯಾಚುರಲ್ ಹರ್ಬಲ್ ನಲ್ಲಿ ಜನಗಳು ಕ್ಯೂರ್ ಆಗಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅವ್ರ ಊಟ ತಿನ್ನೋದು ಎಲ್ಲ ಲೈಫ್ ಸ್ಟೈಲ್, ಡೈಟ್, ಈಚ್ ಅಂಡ್ ಎವ್ರಿಥಿಂಗ್ ಅವರಿಗೆ ಇದ್ ಮಾಡಿ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಸರ್ ಬಗ್ಗೆ ಇವತ್ತು ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ಇನ್ಸ್ಪೈರ್ಡ್ ಅಂಡ್ ಎಕ್ಸೈಟೆಡ್ ದಟ್ ಸರ್ ಹ್ಯಾಸ್ ವಿಸಿಟೆಡ್ ಅವರ್ ಕ್ಯಾಂಪ್. ನಮ್ ಕ್ಯಾಂಪಿಗೆ ಇವತ್ತು ವಿಸಿಟ್ ಮಾಡಿ ಜನಗಳಿಗೆ ಒಳ್ಳೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಒಂದ್ 2 ಮಾತು ನಾನು ಸರ್ ಮಾತಾಡೋದ್ ಕೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಡಾಕ್ಟರ್ ಅತಾವುಲ್ಲಾ ಖಾನ್ ಸಾಹೇಬರು ನಮ್ಮ ಗದಗಿಗೆ ಬಂದಿದ್ದು ಒಂದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಮ್ಮ ಜನ ನಾವು ಎಲ್ಲ ಭಾವಿಸಿದ್ದೇವೆ. ನೋಡಿ, ಬಡವರ ರೋಗಗಳನ್ನು ಗುರುತಿಸಿ ಅವುಗಳಿಗೆ ಹರ್ಬಲ್ ಔಷಧಗಳ ಮೂಲಕ ಇವತ್ತೇನು ಉಚಿತವಾಗಿ ಅವರಿಗೆ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಅವರ ಬಗ್ಗೆ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಭಾರತೀಯ ಸಮಾಜದೊಳಗೆ ವೈದ್ಯ ಅಂದ್ರೆ ದೇವರು ಅಂತ ಪರಿಗಣಿಸ್ತೇವೆ ನಾವು. ಬರೀ ಅವರು ಮುಟ್ಟಿದ್ರೆ ಗುಣ ಆಗುತ್ತೆ ಅನ್ನುವಂಥ ನಂಬಿಕೆ ಇದ್ದವ್ರು ನಾವು. ಡಾಕ್ಟರ್ ಅತಾವುಲ್ಲಾ ಖಾನ್ ರವರಿಗೆ ಅವ್ರ ಅಜ್ಜ, ಅವ್ರ ಅಮ್ಮ, ಅವ್ರ ತಾಯಿ, ಅವ್ರ ತಂದೆ, ಇವರು ಕಲಿಸಿರ್ತಕ್ಕಂಥ ವಿದ್ಯೆ ಜೊತೆಗೆ ಆ ದೈವಿ ಶಕ್ತಿ ಅವರಲ್ಲಿ ಏನಿದೆ ಅದು ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿಯಾಗಿ ಬಂದಿದೆ. ಯಾವುದೇ ವೈದ್ಯರು 10,000 15,000 ಜನರನ್ನ ಆಕರ್ಷಣೆ ಮಾಡೋದು ಆಗೋದಿಲ್ಲ. ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಅನುಭವ ಆಗಿದೆ, ಅವ್ರಿಗೆ ವಿಶ್ವಾಸ ಬಂದಿದೆ. ಆ ವಿಶ್ವಾಸದ ಹಿನ್ನೆಲೆಯೊಳಗೆ ಇವತ್ತೇನು ನಮ್ಮ ಗದಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಂಘಟಕರು ಈ ಒಂದು ವ್ಯವಸ್ಥೆಯನ್ನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅತಾವುಲ್ಲಾ ಖಾನ್ ರವರು ನಮ್ಮ ಗದಗಿಗೆ ಬಂದಿದ್ದಕ್ಕಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಹಾಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಅವರು ಏನು ನಿಮ್ಮನ್ನ ಇವತ್ತು ಟ್ರೀಟ್ಮೆಂಟ್ ಕೊಡ್ತಾರ, ಪರೀಕ್ಷೆ ಮಾಡ್ತಾರ ಹಾಗೂ ನಿಮಗೆ ಚಿಕಿತ್ಸೆ ಕೊಡ್ತಾರ, ಆ ಚಿಕಿತ್ಸೆ ಅದು ಒಂದು ರೀತಿ ಅವರ ಮನೆತನದ ಮೂಲಕ ದೇವರ ಆಶೀರ್ವಾದದಿಂದ ಬಂದಿರುವಂಥ ಶಕ್ತಿ ಅದು. ಆ ಶಕ್ತಿ ನಮ್ಮ ಭಾಗದ ಜನರಿಗೆ ಆರಾಮ್ ಮಾಡಲಿ, ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಪ್ರಮಾಣದೊಳಗೆ ಅವರು
ತಮ್ಮದೇ ಆಗಿರ್ತಕ್ಕಂಥ ಸಹಜ ಜೀವನ ನಡೆಸುವಂತಾಗಲಿ. ಅವರು ಹೇಳ್ತಾರೆ, ನಾನು ಔಷಧ ಕೊಡೋದು ಮಾತ್ರ ಮುಖ್ಯವಲ್ಲ, ಅದನ್ನ ಎಲ್ಲರೂ ಗಮನಿಸ್ಬೇಕು. ನಾನು ಔಷಧ ಕೊಡೋದು ಮಾತ್ರ ಮುಖ್ಯವಲ್ಲ, ಬದುಕು ಹೆಂಗಿರ್ಬೇಕು, ಜೀವನ ಶೈಲಿ ಹೆಂಗಿರ್ಬೇಕು, ನಾವು ಹೆಂಗೆ ನಮ್ಮ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಅವ್ರು ಏನು ಹೇಳ್ತಾರೆ, ಆ ಸಾತ್ವಿಕ ಜೀವನ ನಡೆಸೋದಕ್ಕೆ ಪ್ರೇರಣೆಯನ್ನೇನು ಕೊಡ್ತಾರೆ ಅದನ್ನು ಸಹಿತ ತಾವು ಭಾಳ ವಿಶೇಷವಾಗಿ ಗಮನಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ಡಾಕ್ಟರ್ ಅತಾವುಲ್ಲಾ ಖಾನ್ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಫ್ರೆಂಡ್ಸ್, ಡಾಕ್ಟರ್ ಅತಾವುಲ್ಲಾ ಖಾನ್ ಕಮಿಂಗ್ ಟು ಗದಗ್ is a big event in Gadag today. Nobody can say that a camp can attract 10,000 people, but it has become a true thing. Our people were telling, many people were telling, no, how can that happen? But it has happened in Gadag, and we are all proud for the event. And I thank Dr. Attaullah Khan for the excellent services that he renders to poor. The simplicity, the straightforwardness, his ultimate intention of making life more valuable and pleasant for a person, and I am sure his services will be recognized by not by people or by Gadag people. Ultimately, Allah will bless him. Thank you. Thank you so much. Thank you so much. Thank you so much. More precious words that you have said to us. Thank you so much, sir, for your all precious words to me. And I would like to thank H.K. Patil sir for coming to our camp, and I thanks all the senior leaders who visited here. Nan ella leaders sigo, ella police officers sigo, more than 100 police officers ಎಷ್ಟು ಚೆನ್ನಾಗಿ ಹೊರಗಿಂದ ಹಿಡಿದು ಫೈನಲ್ ಪೇಷಂಟ್ ಹೋಗೋ ತನಕ ಕಂಟಿನ್ಯೂಸ್ಲಿ ಫಾಲೋ ಅಪ್ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇವರು ಅಷ್ಟು ದೇವರು ಪವರ್ ಕೊಟ್ಟಿದ್ದಾರೆ ಇವರಿಗೆ. ಅಲ್ಹಮ್ದುಲಿಲ್ಲಾ. ಇವರು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಏನ್ ನೋಡಲ್ಲ, ಮನುಷ್ಯತ್ವ ನೋಡ್ತಾರೆ. ಅದು ತುಂಬಾ ಒಳ್ಳೆ ಖುಷಿ ಆಯ್ತು ನನ್ನ ಮನಸ್ಸಿಗೆ. ಫಸ್ಟ್ ಟೈಮ್ ನನಗೆ ಈ ತರ ಕ್ಯಾಂಪ್ ಇಷ್ಟು ಸಕ್ಸಸ್ಫುಲ್ ಆಗಿ ಇವತ್ತು ನನಗೆ ನಾನು ತುಂಬಾ ಥ್ಯಾಂಕ್ಸ್ಫುಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆಲ್ ಪೊಲೀಸಿಗೆ ಅಂಡ್ ಆಲ್ ಮಿಲಿಟರಿಗೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಶೀರ್ ಭಾಯ್ ಪ್ಲೀಸ್ ಕಮ್ ಫಾರ್ ಮೇಕಿಂಗ್ ದಿಸ್ ಕ್ಯಾಂಪ್ ಮೋಸ್ಟ್ ಸಕ್ಸಸ್ಫುಲ್. ಓಕೆ, ಸೊ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಅಂಡ್ ಎವ್ರಿಬಡಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಇನ್ನೊಂದು ಮಾತು ಹೇಳಿದ್ರು, ಒಂದೊಂದು ನಿಮಿಷ ಸಹ ತುಂಬಾ ಇಂಪಾರ್ಟೆಂಟು. ನಾವು ಮಾತಾಡಿ ಟೈಮ್ ವೇಸ್ಟ್ ಮಾಡಬಾರ್ದು, ಒಳಗೆ ಬನ್ನಿ ಅಂತ ಸರ್ ಕರ್ಕೊಂಡು ಬಂದ್ರು ಹೊರಗಡೆಯಿಂದ. ನನ್ ಒಂದೊಂದು ನಿಮಿಷ ಸಹ ನನ್ನ ಜನಗಳಿಗೆ ಸೇವೆಗೋಸ್ಕರ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಸರ್. ಅನಾಲಿಸಿಸ್ ಮಾಡಿಬಿಟ್ರು 1 minute ಅಲ್ಲಿ ಇವರೆಲ್ಲ ಅನಾಲಿಸಿಸ್ ಮಾಡಿಬಿಟ್ರು. ಎಷ್ಟು ಜನಗಳು ಯಾವ ತರ ಕನೆಕ್ಟ್ ಆಗ್ತಾ ಇದ್ದಾರೆ ದೇವರಿಗೆ, ಯಾವ ತರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದಾರೆ, ಯಾವ ತರ ಒಂದು ಡೈಟ್ ಚೇಂಜ್ ಮಾಡ್ತಿದ್ದಾರೆ, ಜೀವನ ಯಾವ ತರ ಬೆಳೆಸ್ತಿದ್ದಾರೆ ಅಂತ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಸರ್ ಇಷ್ಟೊಂದು ಚೆನ್ನಾಗಿ ಅನಾಲಿಸಿಸ್ ಮಾಡಿ ಸರ್ ಇದು ಮಾಡಿದ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. Carry on. Thank you sir. पेशेंट है सर. एक मिनट थोड़ा